ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದ 83ನೆಯ ಪದ್ಯ ಹೀಗಿದೆ. ತಾರಾ ತಾರ ಧರಾಧರ ತಾರಾಧರ ತಾರಹಾರ ನೀಹಾರ ಪಯಃಪೂರ ಹರಹಸನ ಶಾರದ ನೀರದ ನಿರ್ಮಲ ಯಶೋಧರಂ ಕವಿತಿಲಕಂ. ಇದು ಈ ಕಂದಪದ್ಯ ಬಹಳ ಅನುಪ್ರಾಸಯುಕ್ತವಾಗಿ ಕೂಡಿಕೊಂಡಿದೆ. ಅನುಪ್ರಾಸಯುಕ್ತವಾದಂತಹ ಈ ರೀತಿಯ ಪದ್ಯಗಳನ್ನು ಜನ್ನ ವಿಶೇಷವಾಗಿ ಈ ಕಾವ್ಯದಲ್ಲಿ ಉಪಯೋಗಿಸಲಿಲ್ಲ, ಬರೀಲಿಲ್ಲ. ಆದರೂ ಇಲ್ಲಿ ಯಶೋಧರ ಸುಖದಿಂದ ಇದ್ದ ಎಂಬಲ್ಲಿಗೆ ಕಥೆ ಮುಗಿಯುವ ಹಂತಕ್ಕೆ ಬಂದಿದೆ, ಅಥವಾ ಕಥೆ ಮುಗಿದರೂ ಆ ಯಶೋಧರನನ್ನು ಈತ ಹೀಗಿದ್ದ ಎಂಬುದಾಗಿ ಹೊಗಳ್ತಾನೆ ಬಹಳ ವಿಶೇಷವಾಗಿ. ಅದನ್ನು ವಿಂಗಡಿಸಿ ಓದೋಣ. ತಾರಾ ತಾರ ಧರಾಧರ ತಾರಾ ದರ ತಾರಹಾರ ನೀಹಾರ ಪಯಃಪೂರ ಹರಹಸನ ಶಾರದ ನೀರದ ನಿರ್ಮಲ ಯಶೋಧರಂ ಕವಿತಿಲಕಂ. ಇಲ್ಲಿ ಯಶೋಧರನು ಕವಿತಿಲಕ ಎಂಬುದು ಇಲ್ಲಿಯ ಮುಖ್ಯ ವಾಕ್ಯ. ಯಶೋಧರಂ ಕವಿತಿಲಕಂ, ಯಶೋಧರನು ಕವಿತಿಲಕನಾಗಿದ್ದಾನೆ ಎಂಬುದು. ಉಜ್ಜಯಿನಿಯೊಳ್ಳು ಬೇರೆ ಬೇರೆ ವಿಶೇಷವಾದಂತಹ ಪೆರ್ಮೆಯಿಂದ ಉಜ್ಜಯಿನಿಯೊಳ್ ಅರಸುಗೆಯ್ಯುತ್ತಿರ್ದಂ ಸುಖದಿಂ ಹೇಳಿ ಆಗಿದೆ. ಉಜ್ಜಯಿನಿಯಲ್ಲಿ ಆತ ಅರಸುಗೆಯ್ಯುತ್ತಿರ್ದ. ಎಂಥವನು ಆತ? ಕವಿತಿಲಕನಾದಂತಹ ಯಶೋಧರ ಎಂಬುದಾಗಿ ಯಶೋಧರನ ಹಿರಿಮೆಯನ್ನು ಅಥವಾ ಯಶೋಧರನ ವೈಶಿಷ್ಟ್ಯವನ್ನು ಆತ ಹೊಗಳಿ ಹೇಳುತ್ತಾ ಇದ್ದಾನೆ. ಯಶೋಧರಂ ಕವಿತಿಲಕಂ, ಈತ ಕವಿತಿಲಕನಾಗಿದ್ದಾನೆ. ಅಂದರೆ ಈತ ಶ್ರೇಷ್ಠನಾದಂತಹ ಕವಿಗಳಲ್ಲಿ ಉತ್ತಮನಾದವನು ಅಥವಾ ಕವಿಗಳೊಳಗೆ ಶ್ರೇಷ್ಠನಾದವನು ಎಂಬುದಾಗಿಯೂ ಹೇಳಬಹುದು. ತಿಲಕ ಅಂದರೆ ಬೊಟ್ಟು ಎಂಬುದು ಅರ್ಥ. ಮುಖದಲ್ಲಿ ತಿಲಕವಿಟ್ಟರೆ ಆ ತಿಲಕ ಎಲ್ಲರ ಗಮನವನ್ನು ಬೇಗನೆ ಸೆಳೆದುಕೊಳ್ತದೆ. ಆದ್ದರಿಂದ ಅದು ಎಲ್ಲರ ಗಮನವನ್ನು ಸೆಳೆಯುವಂತಹ ಒಂದು ವಸ್ತು ತಿಲಕ, ಒಂದು ಸಂಕೇತ. ಆದ್ದರಿಂದ ತಿಲಕ ಎಂಬ ಶಬ್ದಕ್ಕೆ ಮುಖ್ಯವಾದುದು, ಗಮನವನ್ನು ಸೆಳೆಯುವುದು, ಶ್ರೇಷ್ಠವಾದುದು, ಹಿರಿಮೆಯನ್ನು ತಂದುಕೊಡುವಂತಹದು ಎಂಬ ಅರ್ಥಗಳೆಲ್ಲ ಬಂದು. ಆದ್ದರಿಂದ ರಾಜತಿಲಕ ಅಂತ ಹೇಳಿದರೆ, ಕವಿತಿಲಕ ಅಂದರೆ, ಇನ್ನು ಬೇರೆ ಯಾವುದೋ ಒಂದು ವಿಷಯವನ್ನು ಹೇಳಿದಕ್ಕೆ ತಿಲಕ ಅಂತ ಹೇಳಿದರೆ ತಿಲಕಪ್ರಾಯವಾದುದು ಅಂತೆಲ್ಲ ಹೇಳಿದರೆ ಅದರಲ್ಲಿ ಶ್ರೇಷ್ಠವಾದುದು, ಗಮನಕ್ಕೆ ಹೆಚ್ಚಾಗಿ ಬರುವಂತಹದ್ದು, ಹಿರಿಮೆಯನ್ನುಳ್ಳುದು, ಆಮೇಲೆ ಎಲ್ಲರಿಂದ ಹೊಗಳಲ್ಪಟ್ಟದ್ದು ಎಂಬುದಾಗೆಲ್ಲ ಅರ್ಥ ಬರ್ತದೆ. ಹಾಗೆ ಯಶೋಧರಂ ಕವಿತಿಲಕಂ, ಈ ಯಶೋಧರ ರಾಜ ಕವಿತಿಲಕನಾಗಿದ್ದ. ಕವಿ ಅಂತ ಹೇಳಿದರೆ ಕಾವ್ಯವನ್ನು ಬರೆಯುವ ಕವಿ ಎಂಬುದಾಗಿ ಮಾತ್ರ ಅರ್ಥ ಅಲ್ಲ. ಕವಿ ಅಂದರೆ ವಿದ್ವಾಂಸ ಎಂಬ ಅರ್ಥವೂ ಇದೆ. ವಿದ್ವಾಂಸರಲ್ಲಿ ಶ್ರೇಷ್ಠನಾದವನಾಗಿದ್ದನು. ರಾಜ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಸುಸಂಸ್ಕೃತನಾಗಿ ವಿದ್ವಾಂಸರಿಗೆ ಪ್ರೋತ್ಸಾಹವನ್ನು ಕೊಟ್ಟುಕೊಂಡಿರುವುದು ಸಹಜ, ಅದು ಹಾಗೆ ಇರಬೇಕಾದಂತಹದ್ದು. ಆಮೇಲೆ ರಾಜರೇ ಎಷ್ಟೋ ಮಂದಿ ಕವಿಗಳಾಗಿ ಗ್ರಂಥ ರಚನೆಗಳನ್ನು ಮಾಡಿದಂತಹದ್ದು ಇದೆ. ಆದ್ದರಿಂದ ಆ ರಾಜ ಕವಿತಿಲಕನಾಗಿದ್ದ ಎಂಬ ಮಾತನ್ನು ಇಲ್ಲಿ ಹೇಳ್ತಾನೆ. ಈ ಯಶೋಧರನೆಂಬಂತಹ ಕಿರಿಯ ಯಶೋಧರ ಅಥವಾ ಈ 2ನೆಯ ಯಶೋಧರ ಈ ಕಾವ್ಯದಲ್ಲಿ ಅವನ ಹೆಸರು ಬರುವುದೇ ಕಾವ್ಯದ ಕೊನೆಯ ಭಾಗದಲ್ಲಿ. ಆದರೆ ಆತ ಕವಿಯಾಗಿದ್ದೆಂಬಂತಹದ್ದನ್ನು ಬೇರೆಲ್ಲಿಯೂ ಹೇಳದೆ ಇಲ್ಲಿ ಕವಿತಿಲಕಂ ಎಂಬುದಾಗಿ ಹೇಳ್ತಾನೆ. ಆತ ಕವಿತಿಲಕನಾಗಿದ್ದ ಎಂಬುದು. ಆಮೇಲೆ ಕವಿತಿಲಕ ಎಂಬುದು ಈತನದೇ ಅಂದರೆ ಜನ್ನನದೇ ಬಿರುದು ಆಗಿರಬಹುದು. ಆತ ಆ ಬಿರುದನ್ನು ತನ್ನ ರಾಜನಿಗೂ ತನಗೂ, ತನ್ನ ರಾಜ ಅಲ್ಲ, ತನ್ನ ರಾಜ ಅಲ್ಲಿ ಬಲ್ಲಾಳ ಬೇರೆ ಇದ್ದಾನೆ, ಕವಿಯ ಜನ್ನನ ರಾಜ. ಆದರೆ ಈ ಕಾವ್ಯದಲ್ಲಿ ರಾಜನಾಗಿರುವಂತಹ ಯಶೋಧರನಿಗೂ ತನ್ನ ಕಾವ್ಯ ರಚನೆ ಮಾಡಿದಂತಹ ತನಗೂ ಒಟ್ಟಿಗೆ ಈ ಬಿರುದು ಅನ್ವಯವಾಗುವ ಹಾಗೆ, ಅಥವಾ ಈ ಎಲ್ಲ ಹೊಗಳಿಕೆಗಳು ಅನ್ವಯವಾಗುವ ಹಾಗೆ ಈ ಕವಿತೆಯನ್ನು ಬರೆದಿದ್ದಾನೆ. ಅಲ್ಲಿ ಒಂದು ರೀತಿಯ ಸ್ವಪ್ರಶಂಸೆಯೂ ಇದೆ, ಕಾವ್ಯದಲ್ಲಿ ವಿವೃತನಾದ ರಾಜನ ಪ್ರಶಂಸೆಯೂ ಇದೆ ಎಂಬ ಆ ರೀತಿಯ ಅರ್ಥವನ್ನು ಹೇಳಿದವರು ಇದ್ದಾರೆ. ಈಗ
ಇಲ್ಲಿ ಕೀರ್ತಿಯನ್ನು ಕುರಿತು ಹೇಳಿದ್ದು. ಯಶೋಧರ ಕೀರ್ತಿವಂತನಾದ. ಎಂತಹ ಕೀರ್ತಿ? ಕೀರ್ತಿ ಎಂಬುದು ಬಿಳಿಯ ಬಣ್ಣವನ್ನುಳ್ಳುದು ಎಂಬುದಾಗಿ ಕವಿ ಸಮಯ. ಕೀರ್ತಿ ಎಂಬುದಕ್ಕೆ ನಿಜವಾಗಿ ಬಣ್ಣ ಇದೆಯೇ? ಬಣ್ಣ ಎಂಬಂತಹದ್ದಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕವಿಗಳು ಹೇಳ್ತಾರೆ ಕೀರ್ತಿ ಬಿಳಿ ಬಣ್ಣದ್ದು. ಆಮೇಲೆ ಅಪಯಶಸ್ಸು, ಅಪವಾದ, ನಿಂದೆ ಇದೆಲ್ಲ ಕಪ್ಪು ಬಣ್ಣದ್ದು ಎಂಬುದಾಗಿ ಹೇಳ್ತಾರೆ. ಅದರ ಪಂಪ ಒಂದು ಕಡೆಯಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ ಬಳಸ್ತಾನೆ. ತನ್ನ ಮಾಧವ ಸೋಮಯಾಜಿ ಎಂಬ ತನ್ನ ಹಿರಿಯ ಆತ ತನ್ನ ಅಧ್ವರ ಧೂಮದೆ ಕರಿದು ಮಾಡಿದಂ ನಿಜ ಯಶಮಂ ಅಂತ. ಅಧ್ವರ ಧೂಮದಿಂದ ತನ್ನ ಯಶಸ್ಸು ಕಪ್ಪಾಗಿ ಹೋಯ್ತಂತೆ. ಬಿಳಿಯಾದಾಗಿದ್ದದ್ದನ್ನು ಕಪ್ಪಾಗಿ ಪರಿವರ್ತನೆ ಮಾಡುವಂತಹ ಒಂದು ಶಕ್ತಿ ಅದಕ್ಕೆ ಇತ್ತು ಎಂಬುದಾಗಿ ಅದು ಇನ್ನೊಂದು ರೀತಿಯ ಹೊಗಳಿಕೆ. ಬಿಳಿಯಾಗಿದ್ದದ್ದನ್ನು ಕಪ್ಪಾಗಿ ಮಾಡಿದ. ಅಲ್ಲಿ ಕಪ್ಪಾಗಿ ಮಾಡಿದ ಅಂದರೆ ನಿಂದಾರ್ಥಕವಾಗಿ ಆತ ಹೇಳಿದಂತಹದ್ದಲ್ಲ, ವೈಶಿಷ್ಟ್ಯವನ್ನು ನಿರೂಪಣೆ ಮಾಡುವಂತಹ ಅರ್ಥದಲ್ಲಿಯೇ ಆ ಮಾತನ್ನು ಪ್ರಯೋಗಿಸಿದಂತಹದ್ದಾಗಿದೆ. ಇಲ್ಲಿ ಎಲ್ಲದೂ ಬಿಳಿಯ ಬಣ್ಣವನ್ನುಳ್ಳ ಅಥವಾ ಶೋಭೆಯನ್ನು ಉಳ್ಳ ವಸ್ತುಗಳನ್ನೇ ಹೇಳಿದ್ದಾನೆ. ತಾರಧರಾಧರ, ಆಮೇಲೆ ತಾರಾ, ದರ, ತಾರಹಾರ, ನೀಹಾರ, ಪಯಸ್ಪೂರ, ಹರಹಸನ, ಶಾರದ, ನೀರದ ಇಷ್ಟು ವಸ್ತುಗಳು ಇಲ್ಲಿವೆ. ಇವುಗಳ ಅರ್ಥ ಏನು ಎಂಬುದನ್ನು ನಾವು ನೋಡೋಣ. ತಾರ ಅಂದರೆ ಬೆಳ್ಳಿ ಎಂಬ ಅರ್ಥ. ಅದಕ್ಕೆ ನಕ್ಷತ್ರ, ಚಂದ್ರ ಎಂಬ ಅರ್ಥವೂ ಇದೆ. ಇಲ್ಲಿ ಪುನಃ ತಾರಾ ಬರ್ತದೆ, ಅಲ್ಲಿ ಆ ಅರ್ಥವನ್ನು ಹೇಳಬೇಕು. ತಾರಾ ಅಂದ್ರೆ ಬೆಳ್ಳಿ. ತಾರಾ ಎಂಬುದು ಒಂದು ವಸ್ತು ಆಯ್ತು, ಬೆಳ್ಳಿ. ಅದು ಬಿಳಿಯ ಶೋಭೆಯನ್ನು ಹೊಂದಿರುವಂತಹದ್ದು. ತಾರಧರಾಧರ, ಧರಾಧರ ಅಂದ್ರೆ ಪರ್ವತ ಅಂತ ಅರ್ಥ. ಭೂಧರ ಭೂಮಿ ಶಬ್ದಕ್ಕೆ ಧರ ಎಂಬುದನ್ನು ಸೇರಿಸಿದ್ರೆ ಪರ್ವತ ಎಂಬ ಅರ್ಥ ಬರ್ತದೆ. ಧರಣೀಧರ, ಭೂಧರ ಹೀಗೆಲ್ಲ ಪರ್ವತ ಎಂಬ ಅರ್ಥ ಬರ್ತದೆ. ಆಮೇಲೆ ತಾರಧರಾಧರ, ಇಲ್ಲಿ ತಾರಧರಾಧರ ಅಂದ್ರೆ ಬೆಳ್ಳಿಯ ಬೆಟ್ಟ ಎಂಬರ್ಥ. ತಾರಧರಾಧರ, ತಾರಧರ ಅಲ್ಲ, ತಾರಧರಾಧರ ಬೆಳ್ಳಿಯ ಬೆಟ್ಟ ಎಂಬರ್ಥ. ತಾರಧರಾಧರ. ಆಮೇಲೆ ಪುನಃ ತಾರಾ, ಇದಕ್ಕೆ ನಕ್ಷತ್ರ ಎಂಬ ಅರ್ಥವನ್ನು ಇಲ್ಲಿ ಹೇಳಬೇಕು. ತಾರಾ. ಆಮೇಲೆ ದರ ಅಂದ್ರೆ ಶಂಖ ಎಂಬ ಅರ್ಥ. ದರಹಾಸ ಎಂಬುದಾಗೆಲ್ಲ ಪ್ರಯೋಗ ಇದೆ. ಶಂಖದ ಹಾಗೆ ಬಿಳಿಯದಾದ ನಗು ಅಂತ. ನಗುವಿನಲ್ಲಿ ಬಿಳಿ ಎಂಬುದು ಇಲ್ಲ ನಿಜವಾಗಿ, ಆದರೆ ನಗುವುದರಿಂದ ಬಿಳಿಯ ಹಲ್ಲುಗಳು ಕಾಣುತ್ತವೆ, ಅದು ಶಂಖದ ಬಣ್ಣ ಎಂಬ ಆ ಒಂದು ಹೋಲಿಕೆ ಇದೆ. ಆದರೂ ನಗು ಎಂಬುದು ಸಂತೋಷವಾದ್ದರಿಂದ ಸಂತೋಷವನ್ನು ಬಿಳಿಯ ಬಣ್ಣದ್ದು ಎಂಬುದಾಗಿ ಕವಿಗಳು ಗ್ರಹಿಸಿದ್ದಾರೆ ಅಂತ ನಾವು ಹೇಳಬಹುದು. ಆಮೇಲೆ ದರ. ಆಮೇಲೆ ತಾರಹಾರ, ಇನ್ನೊಂದು ತಾರ ಅಂದ್ರೆ ಮುತ್ತು ಎಂಬಂತಹ ಅರ್ಥದಲ್ಲಿ. ತಾರಹಾರ ಮುತ್ತು ಬಿಳಿದು, ಮುತ್ತಿನ ಹಾರ ಇದ್ದ ಹಾಗೆ, ಮುತ್ತಿನ ಹಾರ, ತಾರಹಾರ. ಆಮೇಲೆ ನೀಹಾರ ಅಂದ್ರೆ ಮಂಜು ಬಿಳಿದಾದದ್ದು ಎಂಬರ್ಥ. ನೀಹಾರ ಮಂಜು. ಆಮೇಲೆ ಪಯಃಪೂರ, ಪಯಸ್ ಅಂದ್ರೆ ಹಾಲು, ನೀರೆಂಬರ್ಥವೂ ಇದೆ ಪಯಸ್ಸು ಎಂಬುದಕ್ಕೆ. ಪಯಃಪೂರ ಅಂದ್ರೆ ಪ್ರವಾಹ. ಪಯಃಪೂರ ಹಾಲಿನ ಪ್ರವಾಹ, ಹಾಲು ಬಿಳಿದಾದ್ದು, ಹಾಲಿನ ಪ್ರವಾಹ, ಅದು ಬಿಳಿಯದಾದಂತಹ ಪ್ರವಾಹ, ಪಯಃಪೂರ. ಆಮೇಲೆ ಹರಹಸನ, ನಗುವನ್ನು ಬಿಳಿದು ಅಂತ ಹೇಳ್ತಾನೆ. ಇಲ್ಲದಲ್ಲಿಯೂ ಶಿವನ ನಗು ಹರಹಸನ. ಹರ ಇರುವುದೆಲ್ಲಿ? ಬೆಳ್ಳಿಯ ಬೆಟ್ಟದಲ್ಲಿ, ಸುತ್ತಮುತ್ತ ಇಡೀ ಬಿಳಿ. ಅಲ್ಲಿ ಮಂಜು ಸುರಿತಾ ಇದೆ, ಮಂಜು ಬಿಳಿ, ಬೆಳ್ಳಿಯ ಬೆಟ್ಟ, ಮಂಜು. ಆಮೇಲೆ ಅಲ್ಲಿ ಶಿವ ನಗುತ್ತಾ ಇದ್ದಾನೆ, ಅವನ ನಗು ಆ ಬಿಳಿಯ ಬಣ್ಣದ ಶೋಭೆಯನ್ನು ತೋರಿಸ್ತಾ ಇರುವಂತಹದ್ದು. ಹಾಗೆ ಹರಹಸನ. ಹಸನ ಅಂದ್ರೆ ಹಸನ ಮತ್ತೆ ಹಾಸ ಎರಡು ಒಂದೇ. ಅದು ನಗು ಎಂಬ ಅರ್ಥ ಹರಹಸನ. ಅದು ಸಂಸ್ಕೃತದಲ್ಲಿ ಈ ರೀತಿಯ ಎರಡೆರಡು ರೂಪಗಳಿರುವಂತಹದ್ದುಂಟು. ಹಸನ, ಹಾಸ ಅಂತೇಳಿ. ಹಸನ, ಹರಹಸನ, ಹರನ ಹಸನ. ಆಮೇಲೆ ಶಾರದ, ನೀರದ. ಶಾರದ ಅಂದ್ರೆ ಶರತ್ಕಾಲಕ್ಕೆ ಸಂಬಂಧಪಟ್ಟದ್ದು. ಶರತ್ಕಾಲದಲ್ಲಿ ಈಗ ಶರನ್ನವರಾತ್ರಿ ಎಂಬುದಾಗೆಲ್ಲ ಹೇಳ್ತೇವಲ್ಲ, ಆ ಕಾಲದಲ್ಲಿ
ಮಳೆಗಾಲ ಎಲ್ಲ ಮುಗಿದು ಬರುವಂತಹ ಶರತ್ಕಾಲ. ಆ ಕಾಲದಲ್ಲಿ ಆಕಾಶ ಶುಭ್ರವಾಗಿರ್ತದೆ, ಕಾರ್ಮೋಡಗಳಿರುವುದಿಲ್ಲ, ಮಳೆಯ ಮೋಡಗಳಿರುವುದಿಲ್ಲ. ಆ ಕಾಲದ ಮೋಡಗಳು ಬಿಳಿಯಾಗಿರ್ತವೆ. ಬಿಳಿಯ ಮೋಡಗಳು ಆಕಾಶದಲ್ಲಿ ಸಂಚರಿಸ್ತಾ ಇರ್ತವೆ. ಆ ಶರತ್ಕಾಲದ ಚಂದ್ರನು ಹೆಚ್ಚು ವಿಶೇಷವಾದ ಕಾಂತಿಯನ್ನು ಕೊಡ್ತಾನೆ ಎಂಬ ಕಲ್ಪನೆ ಇದೆ. ಶರತ್ಕಾಲದ ನೀರದ ಅಂದ್ರೆ ಮೋಡ ಎಂಬ ಅರ್ಥ. ಜಲದ, ನೀರದ ಇತ್ಯಾದಿಗಳು. ಜಲವಾಚಿಯಾದುದಕ್ಕೆ ದಕಾರವನ್ನು ಸೇರಿಸಿದ್ರೆ ಅದು ಕೊಡುವಂತಹದು, ನಮಗೆ ದಾನ ಮಾಡುವುದು ಎಂಬ ಆ ಅರ್ಥದಲ್ಲಿ ನೀರ ಅಂದ್ರೆ ನೀರು. ಸಂಸ್ಕೃತದಲ್ಲಿ ನೀರ ಶಬ್ದ ಇದೆ. ಈಗ ನೀರಜ ಅಂದ್ರೆ ಕಮಲ, ನೀರಿನಲ್ಲಿ ಹುಟ್ಟಿದ್ದು ಎಂಬ ಅರ್ಥ. ಆಮೇಲೆ ನೀರದ ಅಂದ್ರೆ ನೀರನ್ನು ಕೊಡುವಂತಹದ್ದು ಅಂದ್ರೆ ಮೋಡ ಎಂಬ ಅರ್ಥ. ಶಾರದ ನೀರದ, ನಿಜವಾಗಿ ಶರತ್ಕಾಲದ ಆ ಮೋಡ ನೀರನ್ನು ಕೊಡುವಂತಹದಲ್ಲ. ನೀರನ್ನು ಕೊಡದೆ ಹಾಗೆ ಬರಿಯ ಬಿಳಿ ಮೋಡ ಹಾಗೆ ಹೋಗ್ತಾರೆ, ನೀರನ್ನು ಕೊಡುವುದಿಲ್ಲ ಎಂಬ ಬೇರೆ ಸಂದರ್ಭದಲ್ಲಿ ವರ್ಣನೆಗಳು ಆ ರೀತಿ ಬಂದದ್ದು ಉಂಟು. ಆದರೆ ನೀರದ ಎಂಬ ಶಬ್ದಕ್ಕೆ ಮೋಡ ಎಂಬ ಅರ್ಥ ಬರ್ತದೆ. ಆದ್ದರಿಂದ ಶರತ್ಕಾಲದ ಮೋಡದ ಹಾಗೆ ಬಿಳಿ ಎಂಬ ಅರ್ಥ. ಶಾರದ ನೀರದ ಹರಹಸನ, ಶಾರದ ನೀರದ ನಿರ್ಮಲ, ಇಂತಹ ನಿರ್ಮಲತೆಯುಳ್ಳ ಅಂದ್ರೆ ಮಲಿನತೆ ಇಲ್ಲದ, ಕಪ್ಪು ಮಾಲಿನ್ಯಕ್ಕೆ ಸಂಕೇತ, ಮಲಿನತೆ ಇಲ್ಲದ ನಿರ್ಮಲ ಅಂತ ಹೇಳಿದ್ರೆ ಮಲಿನತೆ ಸ್ವಲ್ಪವೂ ಇಲ್ಲದೆ ಇದ್ದು ಕೊಳೆ ಇಲ್ಲದ ಎಂಬರ್ಥ, ಶುದ್ಧವಾದ ಬಿಳಿಯಾದ ಎಂಬರ್ಥವೇ. ಶಾರದ ನೀರದ ನಿರ್ಮಲ ಯಶೋಧರಂ, ನಿರ್ಮಲವಾದ ಯಶಸ್ಸನ್ನು ಇಲ್ಲಿ ಯಶೋಧರ, ನಿರ್ಮಲ ಯಶೋಧರಂ, ಇಂತಹ ನಿರ್ಮಲನಾದ ಈ ರಾಜನು ಕವಿತಿಲಕನಾಗಿದ್ದಾನೆ, ಶ್ರೇಷ್ಠ ವಿದ್ವಾಂಸನಾಗಿದ್ದಾನೆ ಎಂಬುದು ಒಂದರ್ಥ. ಇನ್ನೊಂದು ಜನ್ನ ತನಗೆ ಹೇಳಿಕೊಂಡದ್ದು ಅಂತ ಆದ್ರೆ, ಇಂತಹ ನಿರ್ಮಲ ಯಶೋಧರಂ, ಇಂತಹ ನಿರ್ಮಲವಾದ ಯಶಸ್ಸನ್ನು ಹೊಂದಿದವನು, ಇಂತಹ ನಿರ್ಮಲವಾದ ಕೀರ್ತಿಯನ್ನು ಹೊಂದಿದವನು, ಯಶೋಧರಂ ಕವಿತಿಲಕನಾದಂತಹ ತಾನು ಇಂತಹ ನಿರ್ಮಲವಾದ ಕೀರ್ತಿಯನ್ನು ಹೊಂದಿದವನು. ಆ ರೀತಿಯಲ್ಲಿ ಕವಿಗೂ ಅದನ್ನು ಅನ್ವಯ ಮಾಡಬಹುದು. ಇಲ್ಲಿ ಕಾವ್ಯದ ಕೊನೆಯಲ್ಲಿ ಚಿತ್ರಿತನಾದ ಈ ಯಶೋಧರನೆಂಬ ಎರಡನೆಯ ಕಿರಿಯ ಯಶೋಧರನೆಂಬ ರಾಜನಿಗೂ ಇದನ್ನು ಅನ್ವಯ ಮಾಡಬಹುದು. ಹೀಗೆ ರಾಜನಿಗೂ ಇರುವ ಬಿರುದನ್ನು ತಾವು ತಮಗಾಗಿ ಕವಿಗಳು ಬಳಸಿಕೊಂಡದ್ದುಂಟು, ಇಲ್ಲ ಎಂಬುದಾಗಿ ಹೇಳುವ ಹಾಗಿಲ್ಲ. ಬೇರೆ ಕಾವ್ಯಗಳಲ್ಲಿ ಆ ರೀತಿಯದ್ದು ಬಂದಿದೆ. ಅಂತೂ ಅಂತಹ ನಿರ್ಮಲವಾದ ಯಶೋಧರನೆಂಬಂತಹ ರಾಜ ಕವಿತಿಲಕನಾಗಿದ್ದಾನೆಂಬುದು ಒಂದು. ಅಂತಹ ನಿರ್ಮಲವಾದ ಯಶಸ್ಸನ್ನು ಧರಿಸಿದವನು ಈ ಕವಿತಿಲಕನಾದ ಜನ್ನನು ಎಂಬುದಾಗಿ ಎರಡು ರೀತಿಯಲ್ಲಿ ಅದನ್ನು ಹೇಳಲು ಸಾಧ್ಯವಿದೆ. ಈ ರೀತಿ ಅನುಪ್ರಾಸಯುಕ್ತವಾದಂತಹ ಪದ್ಯಗಳನ್ನು ವಿಂಗಡಿಸುವಾಗ ಸರಿಯಾಗಿ ನೋಡಿಕೊಳ್ಬೇಕು. ಇದನ್ನು ಇನ್ನಿತರ ಬೇರೆ ಅರ್ಥದಲ್ಲಿ ವಿಂಗಡಿಸಲಿಕ್ಕೂ ಸಾಧ್ಯ ಇದೆ ಎಂಬುದಾಗಿ ತೆಕ್ಕೊಂಜ ಗೋಪಾಲಕೃಷ್ಣ ಭಟ್ರು ಬರೆದಿದ್ದಾರೆ. ಈಗ ದರ ತಾರಹಾರ ಅಂತ ಹೇಳುವುದನ್ನು ಒಟ್ಟಿಗೆ, ದರ ಅಂದ್ರೆ ಶಂಖ, ತಾರಹಾರ ಅಂದ್ರೆ ಮುತ್ತಿನ ಸರ, ಅದನ್ನೆರಡನ್ನು ಸೇರಿಸಬೇಕಾದ್ರೆ ಹೇಳ್ಬಹುದು. ದರ ತಾರಹಾರ ಅಂತ ಹೇಳಿದ್ರೆ ಸಣ್ಣ ಮುತ್ತಿನ ಸರ ಎಂಬ ಅರ್ಥ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಏನೇ ಇರಲಿ, ನಮಗೆ ಈ ಸಾಮಾನ್ಯವಾದಂತಹ ಅರ್ಥ ಎಲ್ಲವೂ ಶೋಭೆಯನ್ನು, ಬೆಳಗುವಿಕೆಯನ್ನು, ಬಿಳಿಯ ಕಾಂತಿಯನ್ನು ಸೂಸುವಂತಹ ವಸ್ತುಗಳನ್ನೇ ಇಲ್ಲಿ ಹೇಳಿದ್ದಾನೆ. ಅಂತಹ ವಸ್ತುಗಳನ್ನೇ ಪಟ್ಟಿ ಮಾಡಿ ಅಂತಹ ಯಶಸ್ಸು ಉಳ್ಳವನು ಕವಿತಿಲಕನಾದಂತಹ ಜನ್ನ ಆ ರೀತಿಯಲ್ಲಿ ತನಗೆ ಹೇಳಿಕೊಂಡಿದ್ದಾನೆ. ತನಗೂ ಈ ರಾಜನಿಗೂ ಅನ್ವಯಿಸುವಂತಹ ರೀತಿಯಲ್ಲಿ ತನ್ನ ಕಾವ್ಯದ ಕೊನೆಯ ಭಾಗದಲ್ಲಿ ಹೇಳಿಕೊಂಡಿದ್ದಾನೆ. ಇಲ್ಲಿಗೆ ಈ ಕಾವ್ಯದ ಅರಸುಗೆಯುತಿರ್ದಂ ಸುಖದಿಂ, ಯಶೋಧರ ಸುಖದಲ್ಲಿ ಅರಸುಗೆಯುತಿರ್ದಂಬಲಿಗೆ ಕಥೆ ಮುಗಿಯಿತು. ಮತ್ತಿನ ವಿಷಯಗಳು, ಕಾವ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕಾವ್ಯದ ಕೊನೆಯ ಭಾಗದಲ್ಲಿ ಹೇಳಿಕೊಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಆದ್ದರಿಂದ ಇದು ಕೇವಲ ಕವಿಗೆ ಅನ್ವಯಿಸಿದ್ದು ಎಂಬುದಾಗಿಯೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ನಾವು ನೋಡಬಹುದು. ನಮಸ್ಕಾರ.